ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನನಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಇವತ್ತಿಗೆ 1 ವರ್ಷ ಆಯಿತು ನಾವು DC ಭಯ್ಯ ಜೊತೆ ಮೀಟಪ್ ರೈಡ್ ಮಾಡಿ. 1 ವರ್ಷದ ಕೆಳಗೆ ಭಯ್ಯ ಜೊತೆ ಅಪ್ರಿಲಿಯ ಬದಲು ಈಗ ಅಪ್ರಿಲೇ ಇದೆ. ಆವಾಗ ರೈಡರ್ ಇತ್ತು. ಕಷ್ಟಪಟ್ಟು ನನಗೂ ನನ್ನ ಮನಸ್ಸಿಗೂ ಬೇಜಾರಾಗಿ ಅಷ್ಟು ದೊಡ್ಡ ಗಾಡಿ ಮಧ್ಯೆ ಒಂದು ಚಿಕ್ಕ ಗಾಡಿ ಬಂದು ಮೀಟಪ್ಪಿಗೆಲ್ಲ ಬಂದು ಭಯ್ಯ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ರು. ಭಯ್ಯಾಗೂ ಥ್ಯಾಂಕ್ಸ್ ಹೇಳ್ಬೇಕು. ಈ ಗಾಡಿ ಬರೋಕ್ಕೆ ಕಾರಣನೂ ಅವರೇ. 1 ವರ್ಷಕ್ಕೆ ನಾನು ಹೇಳಿದ್ದೆ, ಭಯ್ಯ ನೆಕ್ಸ್ಟು ಇಂಡಿಪೆಂಡೆನ್ಸ್ ಡೇ ಅಷ್ಟೊತ್ತಿಗೆ ನಾವು ಗಾಡಿ ತಗೊಂಡೇ ತಗೊತೀನಿ, ರೈಡ್ ಮಾಡೋಣ ಅಂತಂತ ಹೇಳಿದ್ದೆ. ನನಗಂತೂ ಬೇಜಾರು ಇರುತ್ತಲ್ಲ, ಬರೀ 98, 94, 98 ಹೋಗೋಕ್ಕೆ ತಿಣ್ಕ ಆಡ್ತಿರ್ತು ಬೈಕ್. ಅದಂತೂ ರೈಡರು. ಇವಾಗ ನೀವು ಯಾವುದಕ್ಕೆ ಬೇಕಾದ್ರೂ ಟಕ್ಕರ್ ಕೊಡ್ಬೋದು ಈ ಗಾಡಿಯಲ್ಲಿ. ಎಲ್ಲ ದೇವರ ಆಶೀರ್ವಾದ. ಆ ಒಂದು ನೋವು, ಆ ಕಷ್ಟ, ಶ್ರಮಕ್ಕೆ ದೇವರ ಆಶೀರ್ವಾದದಿಂದ, ಮನೆ ಕೊಡೋ ಸಪೋರ್ಟಿಂದ ಗಾಡಿ ಇವತ್ತು ಇದೇ 1 ವರ್ಷದ ಕೆಳಗೆ ಚೇಂಜ್ ಆಗಿದೆ. ಯಾವಾಗಲೂ ಕೂಡ ಇಲ್ಲ, ಹಂಗೆ ಒಂಥರ ಮನಸ್ಸಿಗೆ ಬೇಜಾರು, ಖುಷಿ ಎರಡೂ ಮಿಕ್ಸ್ ಇದೆ. ಇದಕ್ಕೆ ಏನು ಮಾತಾಡ್ತಿದ್ದೀನಿ ನನಗಂತೂ ಗೊತ್ತಾಗಿಲ್ಲ. ಇವರೇ ನಮ್ಮ ಆಕಾಶ್ ಅವರು, ಆಕಾಶ್ JM. ಫಾಸ್ಟ್ ಯಾವ ವ್ಲಾಗಲ್ಲೆಲ್ಲ ನೋಡಿರ್ತೀರ, ಆಲ್ಮೋಸ್ಟ್ ಹಾಕಿದ್ದೀನಿ ಅನ್ಕೊತೀನಿ. ಸೊ ಇವಾಗ ಹೊಡ್ತಾ ಇದೆ, ಫ್ಯೂಲ್ ಅಪ್ ಎಲ್ಲ ಆಯಿತು ಎಲ್ಲರದು. ನಾವು ಈಗ ಹಚ್ಚದೆ ಗಾಡಿನ ಫಾಸ್ಟು. ರೀಸೆಂಟಾಗಿ ಒಂದು ನಾನು ಮತ್ತು ನಮ್ಮ ಸ್ಟ್ರೀಟ್ ಕೋರಿ ಅವರು ಒಂದು ವಿಡಿಯೋ ಈ ಬ್ಲಾಗ್ ಆದಮೇಲೆ ಬರುತ್ತದು. 196 ಏನೋ ರೆಕಾರ್ಡ್ ಬ್ರೇಕ್ ಮಾಡೋಣ ಅಂತಂತೇಳಿ ಹೋಗಿದ್ದೆ. 202 ಆಯುಷ್ ವರ್ಮಾ ಮತ್ತು ಟ್ರಿಪಲ್ ರಸ್ಟ್ ಭಯ್ಯ ಅವ್ರದ್ದೆಲ್ಲ ರೆಕಾರ್ಡ್ ಇತ್ತಲ್ಲ. ಸೊ ಅದನ್ನು ಬ್ರೇಕ್ ಮಾಡ್ಬೇಕಾ ಅಂತ ನಾನು ಅಂದ್ಕೊಂಡಿದ್ದೆ. 196 ಹೋದೆ, ಅಷ್ಟೊತ್ತಿಗೆ ಯಾರೋ ಬಂದರು. ಹಂಗಾಗಿ ಅದು ಆಗಲಿಲ್ಲ. ಇವಾಗ ಏನಾನ ಆದರೆ ಮಾಡೋಣ, ಇಲ್ಲ ಫ್ರೆಂಡ್ಲಿ ರೈಡ್ ಹೋಗ್ಬರೋಣ, ನೋಡೋಣ. ನಮ್ಮ ಡಾಮಿನರ್ ಚೆಚ್ಚಾಡಿದರೆ, ಆಕಾಶನ ಕೂಡ ಚೆಚ್ಚಾಡಿದರೆ ಚೆಚ್ಚಾಡೋಣ. ಇಲ್ಲಿ ಇಬ್ಬರು ಆಕಾಶು, ಇವನು ಆಕಾಶು M, ಅವನು ಆಕಾಶ್ JM. ಇಬ್ಬರು ಆಕಾಶ್. ಅದಕ್ಕೆ ಒಂದು ನಿಕ್ನೇಮ್ ಇಟ್ಬಿಡ್ತೀನಿ. ಇವನು ಡಾಮಿನರು, ಅವನು ಬುಲೆಟ್, ಕ್ಲಾಸಿಕ್ ಬುಲೆಟ್. ಕರೆಕ್ಟ್ ಇದೆಯಲ್ಲ? ಎಸ್, ಪೀಸ್ ಔಟ್. ಈಗ ದಾವಣಗೆರೆ 58 ಕಿಲೋಮೀಟರ್. ಬಿಸಿಲು ಕೂಡ ಹೆವಿ ಇದೆ, ಹೋದ ವರ್ಷಕ್ಕಿನ್ನೂ ಜಾಸ್ತಿ ಇದೆ ಬಿಸಿಲು. ಸ್ಪೀಡ್ ಕ್ಯಾಮ್ರಾ ಕೂಡ ಎಲ್ಲ ಸೆಟ್ ಮಾಡಿದ್ದಾರೆ ಅಂತ ಎಲ್ಲ ಅಂತಿದ್ರು. ಎಲ್ಲ ಕಡೆ ಫೈನ್ ಮಾತ್ರ ಚೆನ್ನಾಗಿ ಬೀಳ್ತಿದೆ. 130 ಒಳಗೆ ಹೊಡಿಬೇಕು. 130 ಮೇಲೆ ಹೋದರೆ ಡೈರೆಕ್ಟ್ FIR ಇಲ್ಲ ಫೈನು. ಏನು ಗೌರ್ಮೆಂಟು ಏನೋ ಈ ಗಾಡಿ ಪೊಟೆನ್ಷಿಯಲ್ ಹೆಂಗಿರುತ್ತೆ ಅನ್ನೋದೇ ತೋರಿಸ್ಬೇಕಂತಲೇ ಗೊತ್ತಾಗಲ್ಲ. ಏನೋ ಸೈನ್ ಮಾಡಿದ್ನಪ್ಪ ಇವನು. ಇಂಡಿಕೇಟ್ರ್ ಆಫ್ ಮಾಡೋಂತ, ಇಂಡಿಕೇಟ್ರ್ ಹಾಕ್ಯಂಡು ಹಂಗೆ ಐತೆ. ಓಕೆ, ಓಡೋಣ. ಇಲ್ಲ ಬೀಜ ಅಷ್ಟೇ. ಒಂದು 5 ನಿಮಿಷ. ಏನು ಸರ್ ನೀವು ಇಲ್ಲಿ ಯಾವ ಬಂದ್ರೆ? ಯಾವ ಬಂದ್ರೆ? ಹೂನಾ ಮಾಡ್ತಿದ್ದೀನಿ. ಯಾವ ಬಂದ್ರೆ? ಇವಾಗ ಬಂದಿದ್ರು, ಇದೆ ನೋಡ್ರಿ. ಹೌದಾ? ಓಕೆ, ಗೊತ್ತಿರ್ಲಿಲ್ಲ ಸರ್. ಹಳೆದೇ ರಿನೋವೇಟ್ ಮಾಡ್ತಾರೆ. ಅಲ್ಲಿಗೆ ಅಷ್ಟೇ. ನೀನು ಯಾವ ಸ್ಪೀಡಲ್ಲಿ ಬಂದೆ? ಎಷ್ಟು ಸ್ಪೀಡಲ್ಲಿ ಬಂದೆ? 80, 100, ಮ್ಯಾಕ್ಸ್ ಟು ಮ್ಯಾಕ್ಸ್ 110, 120 ಸೆಳಿಲಿಲ್ಲ. ಇವನು ಚಡ್ತ ಹಾಕೊಂಡ್ರಿ, ಚಡದ ಕೈ 160 ಕೈ ಸಿಗಂಗಿಲ್ಲ. ಪೊಟೆನ್ಷಿಯಲ್ ಇಲ್ಲಮ್ಮ, ನಿಮ್ಮ ಗಾಡಿ ಪೊಟೆನ್ಷಿಯಲ್ ಐತೆ, ಹೊಡಿತೀವಿ.
ಹೊಡಿತಿದೀವಲ್ಲಪ್ಪ, ಸಿಗಂಗಿಲ್ಲ ಮನುಷ್ಯ. ನಾನು ಏನಕ್ಕೆ ಗೊತ್ತಾ ಇವನಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದು, ಅಲ್ಲಿ ರೋಡ್ನಲ್ಲಿ 4ರಿಂದ 5 ಕ್ಯಾಮ್ರಾ ಹಾಕವ್ರೆ ಭರಮಸಾಗರ ದಾಟ್ದಾಗಿಂದ. 120 ದಾಟಿಸ್ದೆ ಅಂತ ತಿಳ್ಕ ಚಾಲ. ಅದಕ್ಕೆ ನೀನು ಹೇಳಕ್ಕೋಸ್ಕರ ಬಂದು 2 ಸತಿ ಕೈಯಿಂದ ಏನು ಬೇಕಾದ್ರೆ ತೋರಿಸ್ತೀನಿ ನೋಡು. ಕೂದಲೆಲ್ಲ ನೋಡ್ತಿದ್ದೀರಾ, ಎಲ್ಲ ನೆಂದು ಹೋಗ್ಬಿಟ್ಟಿದೆ. ಅದ್ರ ಬಟ್ಟೆ ಹಾಕೊಂಡು ಆಕಾಶ್ ಜೆ ಮುಂದೆ ಇವರೇ ಸೆಕೆಂಡ್ ಆಕಾಶ್ ಡಾಮಿನವರು ಇಲ್ಲಿದ್ದಾರೆ. ಸೊ ಇವರೇ ಜೆ ಬುಲೆಟ್ ರೈಡರ್. ಇವರಲ್ಲಿ ಸೌಕಾರ ಮಂದಿ, ಸೌಕಾರ ಮಂದಿ ಪ್ರೋ ಪ್ಲೇಯರ್. ಸೊ ಇವಾಗ ಇಲ್ಲಿ ಸುಮ್ಮನೆ ಹಂಗೆ ಲೈಟಾಗಿ ಕಾಫಿ ಗಿಫಿ ಎಲ್ಲ ಹಾಕ್ಕೊಂಡು ಮತ್ತೆ ಇನ್ನು ನೆಕ್ಸ್ಟ್ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಒಟ್ಟು ನೋಡೋಣ ನೆಕ್ಸ್ಟ್ ಎಲ್ಲಿ ಬ್ಯಾಕ್ ಟು ದುರ್ಗಾ. ಏನು ಬೇಕು ಹೇಳಿ ಸರ್? ಕೋಲ್ಡ್ ಕಾಫಿ. ವಿಚ್ ಕೋಲ್ಡ್ ಕಾಫಿ ಸರ್? ಎಲ್ಲಿ ಹೆಸರು ಹೇಳಿ ಸರ್ ಒಂದ್ಸಲಿ. ಹಿಂಗೋ ನಿಮಗೂ ಅದೇ ಹೇಳೋದು ಸರ್. ಕ್ರೀಮ್ ಮತ್ತೆ ಇನ್ನೇನು ಏನು ಬೇಡ ಸರ್, ಮುಚ್ಕೊಂಡು ಬಂದ್ರೆ ಸಾಕು ಸರ್. ಅವ್ರು ಮುಚ್ಚಿ ಕೊಡ್ತಾರೆ ಸರ್, ಎಲ್ಲ ತಲೆ ಕೆಡಿಸ್ಕೊಡಕ್ಕೆ. ಅಷ್ಟು ಬಂದರೆ ಸರ್, ನಾವು ಮುಚ್ಕೊಂಡು ಕೊಡದೆ ಹೋಗ್ಬೇಕು ಸರ್ ಅಷ್ಟೇ. ಸ್ನ್ಯಾಕ್ಸ್ ಏನೋ ಇದೆಯಲ್ಲ ಸರ್? ಏನು ಬೇಕು ಹೇಳಿ ಸರ್, ನೀವು ರೆಡಿ ಮಾಡಿಸ್ತೀವಿ. ತಂದೂರಿ ಕಬಾಬ್ ಇನ್ನೇನು ಬೇಕು ಹೇಳಿ. ಬಂದಿರೋ ಬನ್ನಿ ಎಲ್ಲರೂ. ಇಲ್ಲಿ ಒಂದು ತಗಡ ಆಫರ್ ಕೊಟ್ಟಿದ್ದಾರೆ. ಏನು ಎಕ್ಸ್ಪ್ಲೈನ್ ಮಾಡೋದಲ್ಲ, ಇಲ್ಲೆಲ್ಲ ತೋರಿಸಿ. ಇಲ್ಲೆಲ್ಲ ಇದೆ ನೋಡಿ. ಅಷ್ಟೇನಾ? ಡ್ರಿಪ್ ಕಾಫಿ ಮಷೀನ್ ಇದು, ಮತ್ತೆ 3 ಫ್ಲೇವರ್ ಕಾಫಿ ಕೊಟ್ಟಿದ್ದಾನೆ. ಮತ್ತೆ ಇದು ಇನ್ಸ್ಟ್ರೂಮೆಂಟ್ ಒಂದೊಂದು ಫ್ರೀ ಇದೆ. ಮಿಷಿನ್, ಕಾಫಿ ಮಿಷಿನ್. ಇಲ್ಲಿ ಕಾಫಿ ಪೌಡರ್ ಹಾಕಿ ವಾಟರ್ ಹಾಕಿ ಫಿಲ್ಟರ್ ಮಾಡಿದ್ರೆ ಫಿಲ್ಟರ್ ಆಗುತ್ತೆ. ಮತ್ತೆ ಇದನ್ನ ಬೇರೆ ಕೊಟ್ಬಿಟ್ಟಿದ್ದಾನೆ ಕಪ್. ಅಲ್ಲಾಡಿಸ್ಕೊಂಡು ಇದು ಮಾಡ್ಕೊಂಡು ಹೆಂಗಾದ್ರೂ ಕೊಡ್ಕೊಳ್ಳಿ, ಅದು ನಿಮ್ಮ ಇಷ್ಟ ನೋಡಿ. ಅದ್ರ ಜೊತೆಗೆ ಮ್ಯಾಗ್ನಮ್ ನೋಡಿ, ಬಡ್ವೈಸರ್ ಮ್ಯಾಗ್ನಮ್ ಜೊತೆಗೆ ಇವಾಗ ಕಾಫಿ ಡೇನಲ್ಲಿ ಮ್ಯಾಗ್ನಮ್ ಸ್ಪೆಷಲಿಸ್ಟ್ ಕೊಟ್ಟಿದ್ದಾರೆ. ಮ್ಯಾಗ್ನಮ್ ಯಾರ್ಯಾರು ಕುಡಿತೀರೋ ನೀವು ಮಾರ್ಕೆಟಿಂಗ್ ಇನ್ಫ್ಲುಯೆನ್ಸರ್? ಇಲ್ಲ ಇಲ್ಲ ಇಲ್ಲ, ಮತ್ತೆ ಮಾರ್ಕೆಟಿಂಗ್ ಮಾಡಕತ್ತೀರಾ? ಮಾರ್ಕೆಟಿಂಗ್ ಮಾಡ್ತಿಲ್ಲ ಸರ್, ನಾವು ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಹಿಂದೆ ಇರೋದು ನಿಮ್ಮ ಹೆಣ್ಮಕ್ಳು ನಿಮ್ಮ ಹೆಂಡತಿಯವರಿಗೆ ಫ್ರೀ ಕೊಟ್ಟು. ಹೌದಾ? ನೀವು ಯಾವಾಗಾದ್ರೂ ಹೊಡಿಸ್ಕೊಂಡ್ ಬಂದಿರ್ತೀರಲ್ಲ, ಅವಾಗ ಅವ್ರಿಗೆ ಸಮಾಧಾನ ಮಾಡಕ್ ಒಂದೊಂದು ಸ್ನ್ಯಾಕ್ಸ್ ಎಲ್ಲ ಆಯಿತು. ನಮ್ಮ ಬಾಯ್ಸ್ ಎಲ್ಲ ಹೊರಗೆ ಹೊಡ್ತಾ ಇದ್ದಾರೆ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವ ಗೊತ್ತಿಲ್ಲ, ಊಟದ ಕಾರ್ಯಕ್ರಮ ಅಂತಂತ ಹೇಳಿದರು. ಹೋಗೋಣ. ಬಿಸಿಲು ಮಾತ್ರ ಹೆವಿ ಇದೆ, ಹೆವಿ ಅಂದರೆ ಹೆವಿ ಜ್ಯೂಸ್ ಹೊಳೆಯಕೈತೈತೆ, ನೆಕ್ಸ್ಟ್ ಲೆವೆಲ್. ಓಕೆ, ಇವಾಗ ರೆಸ್ಟೋರೆಂಟ್ ಕಡೆ ಹೊರಟಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸುಮ್ಮನೆ ಜಸ್ಟ್ ಏನು ಕ್ಯಾಶುವಲ್ ರೈಡ್ ಅಲ್ಲ ಇದು. ಪ್ರೆಸೆಂಟು ರಾಯಲ್ ಗ್ರ್ಯಾಂಡ್ ಹತ್ರ ಬಂದ್ವಿ. ಬರೋಣ್ರಾ? ವಾಪಸ್ಸು ನಮ್ಮ ಚಿತ್ರದುರ್ಗ ಕಡೆ ಹೋಗ್ತಾ ಇದ್ದೀವಿ. ಆಕಾಶ ಮುಂದೆ ಹೋದ, ನಮ್ಮ ಡಾಮಿನರ್ ಇಲ್ಲಿದ್ದಾರೆ. ಎಲ್ಲ ಗೇರಪ್ ಆಯಿತು, ಸೆಳೆಯೋದೆ ಇವಾಗ. ಓಕೆ ಬನ್ನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸಿಂಗಲ್ ಬ್ಯಾಟ್ರಿ ತಂದಿದ್ದೆ, ಸಾರಿ ಬೇಜಾರಾಗಬೇಡ್ರಿ. ಗೋಪುರ ಬ್ಯಾಟ್ರಿ ಖಾಲಿ ಆಗಿದೆ. ಸೊ ಅದಕ್ಕೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.